ಈ ಸಾಕನೆ ದೇವರು ಏನು ಹೇಳ್ತಾರೆ ಗೊತ್ತಾ? 4ನೇದಾಗಿ 3ನೇ ವಚನ ಹೇಳ್ತದೆ, ನೀನು ಈ ದೇಶದಲ್ಲಿ ಪ್ರವಾಸಿ ಆಗಿರು. ಏನಾಗಿರು? ಪ್ರವಾಸಿ ಆಗಿರು. ನಾವು ದೇವರ ಮಕ್ಕಳಾಗಿರೋ ನಾವು ಈ ಪ್ರಪಂಚ ನಮಗೆ ಶಾಶ್ವತ ಸ್ಥಳ ಅಲ್ಲ. ಇಲ್ಲಿ ನಾವು ಏನಂತೆ ಕುಟುಂಬ ಹೊಂದಿದ್ರು, ಸಂಬಂಧಿಕರು ಹೊಂದಿದ್ರು, ನಾವು ಇಲ್ಲಿ ಹುಟ್ಟಿದ್ರು ಕೂಡ ಇದು ನಮ್ಗೆ ಸ್ವಂತ ಸ್ಥಳ ಅಲ್ಲ. ನಮ್ಮ ಸ್ವಂತ ಸ್ಥಳ ಪರಲೋಕ ರಾಜ್ಯ. ನಮ್ಮ ಕರ್ತನಾಗಿರೋ ಯೇಸು ಕ್ರಿಸ್ತನು ಬರ್ತಿದ್ದಾನೆ. ನೀವು ಆ ಪಟ್ಟಣಕ್ಕೆ ಹೋಗ್ತೀವಿ. ನಮ್ಮ ಪಟ್ಟಣ ಸುಂದರವಾದದ್ದು. ನಮ್ಮ ತಂದೆ ವಾಸ ಮಾಡುವ ಆಲಯ, ದೇವರ ಆಲಯ ಪರಲೋಕ ರಾಜ್ಯ. ಅಲ್ಲಿ ಕಣ್ಣೀರಿಲ್ಲ, ಜಳ ಇಲ್ಲ, ಬಾಯಾರಿಕೆ ಇಲ್ಲ, ಹಸಿವೆ ಇಲ್ಲ, ಅವಮಾನ ಪಡಿಸೋರಿಲ್ಲ. ಅಲ್ಲಿ ನಿನಗೆ ಏನಂತೆ ಭೇದ ಭಾವ ಮಾಡೋರಿಲ್ಲ. ಅಲ್ಲಿ ಚಿನ್ನದ ಬೀದಿ, ಕಣ್ಣೀರಿಲ್ಲ. ಹಲ್ಲೆಲೂಯಾ. ನೆಮ್ಮದಿಯಾಗಿ ನಾವಲ್ಲಿ ಇರಬಹುದು. ಆ ದೇಶಕ್ಕೆ ಹೋಗೋದಕ್ಕಾಗಿ ನಾವು ಸಿದ್ಧತೆ ಆಗ್ತಾ ಇದ್ವಿ. ಈ ದೇಶ ನಮಗೆ ಸಿದ್ಧತೆ ಅಲ್ಲ. ಅದಕ್ಕಾಗಿ ದೇವರು ಏನು ಹೇಳ್ತಿದ್ದಾನೆ? ನೀನು ಪ್ರವಾಸಿ ಆಗಿರು. ಅಂದರೆ ಮತ್ತಾಯನ ಬರೆಸೋತ್ತಲ್ಲಿ ಹೇಳ್ತದೆ, ನಿನ್ನ ಗಂಟು ಎಲ್ಲಿರ್ತದೋ ಅಲ್ಲೇ ಮನಸ್ಸಿರ್ತದೆ. ಹಲ್ಲೆಲೂಯಾ. ಈ ಲೋಕದಲ್ಲಿ ನಾವು ಯಾವುದೇ ಕೆಲಸ ಕಾರ್ಯಗಳು ಏನೇ ಮಾಡಿದ್ರು ಅದಕ್ಕೆ ಆಳವಾಗಿ ಇಳಿಬಾರ್ದು. ಅಲ್ಲಿ ಸಂಬಂಧನ ಬೇರುಗಳನ್ನ ಬಿಟ್ಕೊಳ್ಬಾರ್ದು. ದುಡಿಮೆ ಬೇಕು, ಜೀವನ ಮಾಡಕ್ ಬೇಕು, ಕೆಲಸ ಕಾರ್ಯ ವ್ಯಾಪಾರ ಕೂಲಿ ಎಲ್ಲನೂ ಬೇಕು. ಆದರೆ ಅಲ್ಲೇ ಮುಳುಗೋಗ್ಬಾರ್ದು. ನಾವು ಪರಲೋಕ ರಾಜ್ಯಕ್ಕಾಗಿ ಕರೆಯಲ್ಪಟ್ಟವು. ನಮ್ಮ ದೇಶಕ್ಕೆ ನಾವು ಹಿಂತಿರುಗಿ ಹೋಗಬೇಕು. ರೋಮಪತ್ರಿಕೆ 12 ಹೇಳ್ತದೆ, ಏನಂತ? ಕ್ರೈಸ್ತರು ನಿರೀಕ್ಷಿಸುವ ಮಹಾಪದವಿಯನ್ನು ನೆನೆಸಿ ಉಲ್ಲಾಸವಾಗಿರಿ. ಉಪದ್ರವದಲ್ಲಿ ಶೋಧನೆಗಳು ಬರುವಾಗ ಸಹಿಸಿಕೊಳ್ಳ್ರಿ. ಹಲ್ಲೆಲೂಯಾ. ತಾಳ್ಮೆಯಿಂದ ಇರ್ರಿ. ಈಗ ನೋಡಿ, ಉಪದ್ರವ ಬಂದೈತೆ, ಶೋಧನೆ ಬಂದೈತೆ, ಬರಗಾಲ ಬಂದೈತೆ. ಈಗ ತಾಳ್ಮೆಯಿಂದಿದ್ದಾನೆ ಯಾರು? ಇಸಾಕ. ಹಲ್ಲೆಲೂಯಾ. ಅದಕ್ಕೆ ದೇವರು ಹೇಳ್ತದೆ, ನಮಗೆ ಬರುವಂತ ಪಟ್ಟಣ ಯಾವುದು? ಪರಲೋಕ ರಾಜ್ಯ. ಯೇಸು ಸ್ವಾಮಿ ಅತಿ ಶೀಘ್ರವಾಗಿ ಬರ್ತಿದ್ದಾನೆ. ನಿನ್ನ ಕಷ್ಟ, ಸಮಸ್ಯೆಗಳು, ಹಣ, ಅದು ಇದು ಈ ಲೋಕನೇ ನೋಡ್ತಾ ನಾನು ನೀನು ಇರಬಾರ್ದು. ನನ್ನ ದೇವ್ರು ಬರ್ತಾನೆ, ಎತ್ತಲ್ಪಡ್ತಾನೆ, ಇದೆಲ್ಲವನ್ನು ತೀರೊಯ್ತದೆ. ನಾವು ಮಹಿಮೆ ಆ ರಾಜ್ಯದಲ್ಲಿ ಹೋಗ್ತೀವಿ ಅನ್ನೋಂಥ ಆಲೋಚನೆ, ನಂಬಿಕೆ ಯಾವಾಗಲೂ ನಿನ್ನಲ್ಲಿ ನನ್ನಲ್ಲಿ ಇರಲಿ ಪ್ರಿಯರೇ. ಹಲ್ಲೆಲೂಯಾ, ಹಲ್ಲೆಲೂಯಾ. ಅದಕ್ಕಾಗಿದ್ದೇನೆ ದೇವ್ರ ವಾಕ್ಯ ಹೇಳ್ತದೆ, ನೀನು ಈ ದೇಶದಲ್ಲಿ ಪ್ರವಾಸಿ ಆಗಿರು. ದೇವ್ರ ಅಬ್ರಹಾಮನೊಟ್ಟಿಗೆ ಮಾತನಾಡಿದ್ರು, ಈ ಕಾನಾನ್ ದೇಶನ ನಿನಗೂ ನಿನ್ನ ಸಂತತಿಗೆ ಕೊಡ್ತೀನಿ ಅಂತ. ಈ ಸಾಕನಿಗೆ ಹೇಳಿದ್ರು. ಆದ್ರೆ ಇನ್ನು ಸ್ವಂತವಾಗಿಲ್ಲ ದೇಶ. ಅವ್ರಿಗೆ ಸ್ಥಳನೇ ಇಲ್ಲ. ಅವ್ರ ಅಲೆಮಾರಿಗಳ ತರ ಇದ್ದಾರೆ, ಗುಡಾರಗಳು ಹಾಕೊಂಡು ಹೋಗ್ತಿದ್ದಾರೆ ಅಲ್ಲಿ ಅಲ್ಲಿ. ಅದಕ್ಕಾಗಿ ದೇವ್ರು ಹೇಳ್ತಾರೆ, ನೀನು ಪ್ರವಾಸಿ ಆಗಿರು. ಈ ಲೋಕದಲ್ಲಿ ನಂದು 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 ಅನ್ಕೊಂಡು ಎಲ್ಲ ಸಂಬಂಧ ಕಟ್ಕೋಬೇಡ. ಎಲ್ಲ ಬಿಟ್ಟು ಹೋಗ್ಬೇಕಾಯ್ತದೆ. ನೀನು ಒಂದ್ ವೇಳೆ ಇಲ್ಲೇ ಕಟ್ಕೊಂಡು, ಇಲ್ಲೇ ಮನಸ್ಸು, ಇಲ್ಲೇ ಹೃದಯ, ಯೋಚನೆ ಎಲ್ಲ ಇಲ್ಲೇ ಇಟ್ಕೊಬಿಟ್ರೆ ದೇವ್ರು ಬರೋದು ಗೊತ್ತಾಗಲ್ಲ, ಹೋಗೋದು ಗೊತ್ತಾಗಲ್ಲ, ನೀನು ಕೈ ಬಿಡಲ್ಪಡ್ಬೇಕಾಯ್ತದೆ. ನೀನು ಎಂಥ ಪರಿಸ್ಥಿತಿಲಿರು, ಎಂಥ ಕಷ್ಟದಲ್ಲಿರು, ಅಥವಾ ಎಂಥ ಸಮೃದ್ಧಿಲಿರು, ಎಂಥ ಏನಂತೆ ಅನ್ಯೂನ್ಯತೆಯಲ್ಲಿ ಅನುಕೂಲವಾಗಿರುವಂಥ ವಸ್ತುಗಳಲ್ಲಿ ಅನುಭವಿಸ್ತಾ ಇರು, ಭೋಗದ್ರಲ್ಲಿ ಅನುಭವಿಸ್ತಾ ಇರು. ಆದರೆ ನಿನ್ನ ಮನಸ್ಸು ಯಾವಾಗಲೂ ದೇವ್ರ ಹತ್ರ ಇರಲಿ, ದೇವ್ರ ಸಿದ್ಧತೆಗಾಗಿರು. ದೇವ್ರು ಬರ್ತಾನೆ. ಇವೆಲ್ಲವೂ ಕ್ಷಣ ಕಾಲ, ಇವೆಲ್ಲವನ್ನು ಬಿಟ್ಟೋಯ್ತೀನಿ ಅನ್ನೋ ಸಿದ್ಧತೆಯಲ್ಲಿರು. ಅದಕ್ಕೆ ಯಾವುದು ಕೂಡ ಏನು ಮಾಡಬೇಡ, ಹಿಡ್ಕೋಬೇಡ ಬಿಗಿಯಾಗಿ. ಹಲ್ಲೆಲೂಯಾ. ಅದಕ್ಕೆ ದೇವ್ರು ಹೇಳ್ತದೆ, ನೀನು ಈ ದೇಶದಲ್ಲಿ ಪ್ರವಾಸಿ ಆಗಿರು. ಏನಾಗಿರ್ಬೇಕು ನಾವು? ಪ್ರವಾಸಿ ಆಗಿರು. ಹಲ್ಲೆಲೂಯಾ. ದೇವರು ಕರೆಯುವಾಗ ಎಲ್ಲ ಬಿಟ್ಟು ಹೋಗ್ಬೇಕು. ಅರ್ಥ ಐತಾ? ಪ್ರವಾಸಿ ಆಗಿಲ್ಲ ಅಂದ್ರೆ ಏನು ಗೊತ್ತಾ ಅರ್ಥ? ದೇವ್ರು ಕರೆದ್ರು ನಾವು ಬಿಟ್ಟು ಹೋಗಕ್ಕೆ ಮನಸ್ಸಿರಕ್ಕಿಲ್ಲ. ಈ ಮನೆ ಹೆಂಗೆ ಬಿಡ್ಲಿ, ಈ ಗಂಡನ ಹೆಂಗೆ ಬಿಡ್ಲಿ, ಹೆಂಡತಿ ಹೆಂಗೆ ಬಿಡ್ಲಿ, ಮಕ್ಳು ಹೆಂಗೆ ಬಿಡ್ಲಿ, ಅಯ್ಯೋ ಬೇಡ ದೇವ್ರೆ, ಅಯ್ಯೋ ದೇವ್ರೇನು. ದೇವ್ರು ಹೊಂಟೋದ್ರೂ ಪರವಾಗಿಲ್ಲ, ನಾವು ಇಲ್ಲೇ ಇರ್ತೀವಿ ಅಂತೀವಿ. ಹಂಗಿರಬಾರ್ದು. ಅದಕ್ಕೆ ನಾವು ಪ್ರವಾಸಿ ಆಗಿರ್ಬೇಕು. 4ನೇದಾಗಿ ದೇವ್ರು ಏನು ಹೇಳ್ತಾನೆ ಗೊತ್ತಾ? ನಾನು ನಿನ್ನ ಬಳಿಯಲ್ಲಿದ್ದು ನಿನ್ನನ್ನು ಅಭಿವೃದ್ಧಿ ಪಡಿಸುವೆನು. ಹಲ್ಲೆಲೂಯಾ. ಯಾರು ದೇವರ ಮಾತನ್ನು ಕೇಳ್ತಾರೋ, ಯಾರು ಆತನ ಮಾತಿನ ಮೇಲೆ ವಿಶ್ವಾಸ ಇಡ್ತಾರೋ, ಯಾರು ಆತನ ಮಾತಿಗೆ ವಿಧೇಯರಾಗ್ತಾರೋ, ದೇವ್ರು ಹೇಳ್ತಾರೆ, ನಾನು ನಿನ್ನ ಬಳಿಯಲ್ಲಿದ್ದು ನಿನ್ನ ಅಭಿವೃದ್ಧಿ ಪಡಿಸ್ತೀನಿ. ದೇವರೇ ನಿನ್ನ ಬಳಿಯಲ್ಲಿದ್ದು ಅಭಿವೃದ್ಧಿ ಪಡಿಸ್ತಾನಂತೆ. ನಿನ್ನ ಆಲೋಚನೆಗಳು, ನಿನ್ನ ಕೆಲಸಗಳು, ನಿನ್ನ ಹಣವನ್ನು, ನಿನ್ನ ಆರೋಗ್ಯವನ್ನು, ನಿನ್ನ ಕುಟುಂಬವನ್ನು, ನಿನ್ನ ಮಕ್ಕಳನ್ನು ಆತನ ಅಭಿವೃದ್ಧಿ ಪಡಿಸ್ತಾನಂತೆ. ಹಲ್ಲೆಲೂಯಾ. ಇಲ್ಲೇ ಇದ್ದೀರಾ? ಅರ್ಥ ಆಗ್ತೈತೆ ನಾ ಹೇಳೋದು? ದೇವ್ರು ಹೇಳ್ತಿದ್ದಾರೆ, ನಾನು ನಿನ್ನ ಬಳಿಯಲ್ಲಿದ್ದು ನಿನ್ನ ಅಭಿವೃದ್ಧಿ ಪಡಿಸ್ತೀನಿ. ಅಲ್ಲ, ಯಾರು ದೇವರನ್ನ ಬಿಟ್ಟು ದೇವರ ಮಾತಿಗೆ ಅವಿಧೇಯರಾಗಿ ಹೋಗದೇನೆ ದೇವರ ಮಾತಿಗೆ ವಿಧೇಯರಾಗಿ ಆತನ ಮಾತನ್ನ ನಂಬಿಕೊಂಡು ಜೀವಿಸ್ತಾರೋ, ದೇವ್ರು ಹೇಳ್ತಾನೆ, ನಾನೇ ನಿನ್ನ ಬಳಿಲಿದ್ದು ನಿನ್ನ ಅಭಿವೃದ್ಧಿ ಪಡಿಸ್ತೀನಿ. ಹಲ್ಲೆಲೂಯಾ. ದೇವ್ರು ನಿನ್ನ ಬಳಿಲಿದ್ದು ಅಭಿವೃದ್ಧಿ ಪಡಿಸ್ತಾನೆ. ದೇವರು ನಿಮ್ಮ ಮಕ್ಕಳ ಬಳಿಲಿದ್ದು ಅಭಿವೃದ್ಧಿ ಪಡಿಸ್ತಾನೆ. ದೇವರು ನಿಮಗಿರುವಂಥ ಸ್ವಲ್ಪ ಬಲ ಆಗಿರ್ಬೋದು, ಸ್ವಲ್ಪ ಹಣ ಆಗಿರ್ಬೋದು, ನಿಮ್ಮಲ್ಲಿ ಸ್ವಲ್ಪದಾಗಿ ಪ್ರಾರಂಭ ಮಾಡ್ತಿರೋ ಸಣ್ಣ ಕೆಲಸ ಆಗಿರ್ಬೋದು, ಅಥವಾ ಸಣ್ಣದಾಗಿ ಪ್ರಾರಂಭ ಮಾಡ್ಬೇಕು ಅನ್ಕೊಂಡಿರೋ ಕೆಲಸ ಆಗಿರ್ಬೋದು, ದೇವ್ರು ಹೇಳ್ತಾನೆ, ನಾನು ನಿನ್ನ ಬಳಿಲಿದ್ದು ನೀನು ಅಭಿವೃದ್ಧಿ ಪಡಿಸ್ತೇನೆ. ಹಲ್ಲೆಲೂಯಾ. ಇವತ್ತು ಯಾವ್ದಾದ್ರು ಒಂದು ಕೆಲಸ ಕಾರ್ಯಗಳು, ಯಾವ್ದಾದ್ರು ವ್ಯಾಪಾರ ಮಾಡ್ತಿದ್ರೆ ಸಾಕು. ಒಬ್ಬರು ಅಂಗಡಿ ಇಟ್ಕೊಂಡ್ರೆ ಅದು ಒಂದು ವಾರ ಆದ್ಮೇಲೆ ಅದ್ರ ಪಕ್ಕದಲ್ಲಿ 3 ಅಂಗಡಿಗಳು ಸ್ಟಾರ್ಟ್ ಆಗಿರ್ತಾರೆ ಅಲ್ವಾ? ಇಲ್ಲ ಚಾಡಿ ಹೇಳೋರು ಜಾಸ್ತಿ ಆಗಿರ್ತಾರೆ, ಹೌದಲ್ವಾ? ಏನಾರು ಮಾಡಿದ್ದೇನೆ ಇವ್ರು ವ್ಯವಹಾರನ ಕೆಡಿಸ್ಬೇಕು ಅನ್ನೋರು ಇರ್ತಾರೆ. ಆದರೆ ಯೋಚನೆ ಮಾಡಿ, ದೇವ್ರು ನಿನ್ನ ಜೊತೆ ಇದ್ರೆ ನಿನ್ನ ಅಕ್ಕಪಕ್ಕದಲ್ಲಿ 100 ಅಂಗಡಿ ಆಗ್ಲಿ,
100 ಜನ ನಿನ್ನ ಬಗ್ಗೆ ತೀಟೆ ಹೇಳಲಿ, 100 ಜನ ನಿನ್ನ ಅಂಗಡಿಗೆ ಬರುವಂಥ ಗಿರಾಕಿಗಳನ್ನ ತಡೀಲಿ, ಅಥವಾ 100 ಜನ ನಿನಗೆ ಸಿಗಬೇಕಾಗಿರೋ ಆಶೀರ್ವಾದ, ಬಿಡುಗಡೆ, ಸಮಾಧಕ್ಕೆ ವಿರೋಧವಾಗಿ ನಿಂತ್ಕೊಳ್ಳಿ, ಅಥವಾ ಸೈತಾನೇ ನಿಂತ್ಕೊಳ್ಳಿ, ದೇವರು ನಿನ್ನ ಜೊತೆ ಇದ್ರೆ ನಿನ್ನ ಅಭಿವೃದ್ಧಿ ಹೊಂದೋದು ಖಂಡಿತ ನಿಶ್ಚಯ. ನಿನ್ನ ಅಭಿವೃದ್ಧಿ ಯಾರು ತಡೆಯೋಕ್ಕಾಗಲ್ಲ, ನಿನ್ನ ಆಶೀರ್ವಾದ ಯಾರು ತಡೆಯೋಕ್ಕಾಗಲ್ಲ. ಯಾಕಂದ್ರೆ ದೇವ್ರು ಹೇಳ್ತಾನೆ, ನಾನು MLA ಕಳಿಸಿ ನೀನು ಅಭಿವೃದ್ಧಿ ಪಡಿಸ್ತೀನಿ ಅಂತ ಹೇಳಿಲ್ಲ, ಗೌರ್ಮೆಂಟ್ಗೆ ಹೇಳ್ತೀನಿ ನಿನ್ನ ಪರವಾಗಿ ಅಂತ ಹೇಳಿಲ್ಲ. ಸ್ವಾಮಿ ಹೇಳ್ತಾರೆ, ನಾನೇ ನಿನ್ನ ಬಳಿಯಲ್ಲಿದ್ದು ನಿನ್ನ ಅಭಿವೃದ್ಧಿ ಪಡಿಸ್ತೀನಿ. ಈಸಾಕನಿಗೆ ಹೇಳಿದ ಮಾತು ಏನಾಯ್ತು ಗೊತ್ತಾ? ವಾಕ್ಯ 12ನೇ ವಚನದಲ್ಲಿ ನೀವು ಓದೋದಾದ್ರೆ, ಅದೇ ವರ್ಷದಲ್ಲಿ, ಅಂದ್ರೆ ಆ ಬರಗಾಲದಲ್ಲಿ, ಅದೇ ವರ್ಷದಲ್ಲಿ ಬೀಜವನ್ನು ಬಿತ್ತಿ 100ರಷ್ಟು ಕೊಯ್ದಂತೆ. ಅದೇ ವರ್ಷದಲ್ಲಿ, ಅದೇ ಬರಗಾಲದಲ್ಲಿ, ಅದೇ ವರ್ಷದಲ್ಲಿ 6 ತಿಂಗಳಾದ್ಮೇಲೆ, ವರ್ಷ ಆದ್ಮೇಲಲ್ಲ, ಬರಗಾಲ ನಿಂತೋದ್ಮೇಲಲ್ಲ, ಅಥವಾ 2 ವರ್ಷ 3 ವರ್ಷ ಆದ್ಮೇಲೆ 100ರಷ್ಟು ಫಲವನ್ನು ಹೊಂದಂತ ಇಲ್ಲ. ಆದ್ರೆ ಯಾವಾಗ ಬರಗಾಲ ಇತ್ತೋ, ಯಾವಾಗ ಸಮಸ್ಯೆ ಇತ್ತೋ, ಯಾವಾಗ ಸಂಕಟ ಇತ್ತೋ, ಯಾವಾಗ ಹಣ ಸಮಸ್ಯೆ ಸಾಲಗಳಲ್ಲಿತ್ತೋ, ಯಾವಾಗ ಕಣ್ಣೀರು ವೇದನೆಗಳಿತ್ತೋ, ಅದೇ ಪರಿಸ್ಥಿತಿ ಮಧ್ಯದಲ್ಲಿ ದೇವರನ್ನು 100ರಷ್ಟು ಆಶೀರ್ವದಿಸಿದ. 12ನೇ ವಚನ ಹೇಳ್ತದೆ, ಈಸಾಕನು ಅದೇ ವರ್ಷ ಬೀಜವನ್ನು ಬಿತ್ತಿ 100ರಷ್ಟು ಕೊಯ್ದಂತೆ. ಇವತ್ತು ಅನೇಕರಿಗೆ ನೀರಾವರಿ ಇದೆ, ಅನೇಕರಿಗೆ ಪಂಪ್ ಸೆಟ್ ಇದೆ, ಹೊಳೆ ನೀರುಗಳಿದೆ, ಅನೇಕರಿಗೆ ಚೆನ್ನಾಗಿ ಮಳೆ ಬಂದರೂ ಕೂಡ 100ರಷ್ಟು ಬೆಳೆ ತೆಗೆಯಕ್ಕಾಗ್ತದ? ಭೂಮಿಯಲ್ಲಿ 100ಕ್ಕೆ 100ರಷ್ಟು ಆಗಲ್ಲ. ಆದರೆ ಬರಗಾಲದಲ್ಲೂ ಕೂಡ 100ರಷ್ಟು ಫಲ ತೆಗೆದಂತೆ ಈಸಾಕ. ಆ 100ರಷ್ಟು ಕೊಟ್ಟಂಥ ದೇವರು ಅವನ ಸಂಗಡ ಇದ್ದಿದ್ರಿಂದ, ಹಾಗಾದರೆ ನಿನ್ನ ಸಂಗಡ ಇದ್ದರೆ ದೇವರು ನೀನು 100ಕ್ಕೆ 100 ಆಶೀರ್ವಾದ ಹೊಂದುತ್ತಿ, ನೀನು 100ಕ್ಕೆ 100 ಅಭಿವೃದ್ಧಿ ಆಗ್ತಿ. ಎಷ್ಟೇ ಸೈತ ನಿನಗೆ ಅಡ್ಡಿಯಾಗಿ ನಿಂತ್ಕೊಳ್ಳಿ, ಎಷ್ಟೇ ಜನಗಳು ನಿನಗೆ ಹೊಟ್ಟೆ ಕಿಚ್ಚು ಪಡಲಿ, ಎಷ್ಟೇ ನಿನಗೆ ವಿರೋಧವಾಗಿ ಅಂಗಡಿಗಳು, ವ್ಯಾಪಾರಗಳು, ಕೆಲಸ ಮಾಡೋ ಸ್ಥಳಗಳಲ್ಲಿ, ಓದುವ ಸ್ಥಳಗಳು ನಿನಗೆ ವಿರೋಧವಾಗಿ ತೀಟೆ ಎದ್ದೇಳಿ, ಅಥವಾ ನಿನಗೆ ಕಾಂಪಿಟೇಷನ್ ಕೊಡೋಕ್ಕೆ ಎಷ್ಟೇ ಜನ ಎದ್ದು ನಿಂತ್ಕೊಳ್ಳಿ, ದೇವರು ನಿನ್ನ ಬಳಿಯಲ್ಲಿ ಇರೋದಾದರೆ ನಿನ್ನ ಅಭಿವೃದ್ಧಿ ತಡೆಯೋಕ್ಕೆ ಯಾರಿಂದನೂ ಸಾಧ್ಯ ಇಲ್ಲ. ಅದಕ್ಕೆ ದೇವರು ಹೇಳ್ತಾನೆ, ನಾನು ನಿನ್ನ ಬಳಿಯಲ್ಲಿದ್ದು ನಿನ್ನ ಅಭಿವೃದ್ಧಿ ಪಡಿಸ್ತೀನಿ, ನಾನು ನಿನ್ನ ಬಳಿಯಲ್ಲಿದ್ದು ನಿನ್ನ ಅಭಿವೃದ್ಧಿ ಪಡಿಸ್ತೀನಿ. ಹಾಗಾದರೆ ದೇವರು ನಿನ್ನ ಬಳಿಯಲ್ಲಿ ಇರೋದಾದರೆ ನಿನ್ನ ಎದುರಿಸೋರು ಯಾರು? ಯಾರು ಯಾರು ಅಲ್ಲೆಲ್ಲೋಯ್ಯ? ಅರ್ಥ ಆಯ್ತಾ? ನಾನು ನಿಮ್ಗೊಂದು ಹೇಳ, ದೇವ್ರಿಗೆ ಯಾರು ದೇವ್ರ ಮಾತನ್ನು ಕೇಳಿ ನಂಬಿಕೆ ಇಟ್ಟು ವಿಧೇಯರಾಗಿ ನಡೀತಾರೋ ದೇವರು ಅವ್ರನ್ನ ಅಭಿವೃದ್ಧಿ ಪಡಿಸ್ತಾರಂತೆ. ಒಂದು ವೇಳೆ ಗಂಡ ಹೆಂಡ್ತಿರಿದ್ರು ಅಂತ ತಿಳ್ಕೊಳ್ಳಿ, ಹೆಂಡ್ತಿ ಏನಾದರೂ ದೇವರ ಮಾತನ್ನು ಕೇಳಿ ನಂಬಿಕೆ ಇಟ್ಟು ವಿಧೇಯರಾಗಿ ನಡ್ಕೊಂಡ್ರೆ ದೇವ್ರ ಆಕೆನ ಅಭಿವೃದ್ಧಿ ಪಡಿಸ್ಬೇಕಾದ್ರೆ ನೆನ್ಪಿಟ್ಕೊಳ್ರಿ, ಗಂಡನಲ್ಲೇ ಸೈತಾನ ಹೊಟ್ಟೆ ಕಿಚ್ಚು ತಂದಾಕ್ಬಿಡ್ತಾನೆ. ಒಂದು ವೇಳೆ ಗಂಡ ಏನಾದರೂ ನಂಬಿಕೆಯಲ್ಲಿದ್ದು ದೇವ್ರ ಮಾತು ಕೇಳಿ ಏನಾದರೂ ದೇವ್ರಿಗೆ ವಿಧೇಯರಾಗಿ ದೇವ್ರ ಅನ್ಯೋನ್ಯತೆಯಲ್ಲಿದ್ದರೆ ಹೆಂಡ್ತಿ ಮೂಲಕನೇ ಹೊಟ್ಟೆ ಕಿಚ್ಚು ತಂದಾಕ್ಬಿಡ್ತಾನೆ ಸೈತಾನ. ಇಷ್ಟು ಹೇಳಿದ್ರೆ ಸಾಕಲ್ಲ, ಇನ್ನು ಪಕ್ಕದ ವಿಶ್ವಾಸಿ, ಪಕ್ಕದ ಪಾಸ್ಟ್ರು, ಪಕ್ಕದ ಚರ್ಚು, ಪಕ್ಕದ ಮನೆಯವರು, ಸಂಬಂಧಿಕರು, ಎಲ್ಲರೂ ಗಂಡ ಹೆಂಡ್ತಿ ನೀನು ಒಂದೇ ದೇಹ ತಾನೆ. ಹಾಗಾದ್ರೆ ಯೋಚನೆ ಮಾಡು, ನೀನೇ ಯೋಚನೆ ಮಾಡ್ಕೋಬೇಕು. ಗಂಡ ಹೆಂಡ್ತಿನೇ ಬಿಡಲ್ಲ, ಇನ್ನು ಮಕ್ಕಳು ಬಿಡ್ತಾನ ದೇವ್ರು? ಸೈತಾನ್ ಬಿಡ್ತಾನ? ಇನ್ನು ಲೋಕದವ್ರನ್ನ ಬಿಡ್ತಾನ? ಇನ್ನೂ ಕಡೆಗೆ ಹೇಳ್ತೀನಿ, ಇದ್ರಿಂದ ಇರೋದು ದುಷ್ಟಶಕ್ತಿ ಯಾರು ಗೊತ್ತಾ? ನೀನು ಅಭಿವೃದ್ಧಿ ಆಗ್ತಾ ಇರೋದು ಸಹಿಸಕ್ಕೆ ಆಗದೆ ಇರೋದು ಯಾರಂದ್ರೆ ಸೈತಾನ್. ಯಾಕೆ ಹೇಳಿ? ಪರಲೋಕದಲ್ಲಿ ಹೋಗಿದ್ದೇನೆ ದೇವ್ರ ಬಳಿಯಲ್ಲಿ ಯೋಬನ ಬಗ್ಗೆ ಏನು ಹೇಳ್ತಾರೆ? ಯೋಬ ಲಾಭ ಇಲ್ಲದೆ ನಿನ್ನ ಮೇಲೆ ನಂಬಿಕೆ ಇಟ್ಟಿದ್ದಾನ, ಅವ್ರ ಕೈ ಹಾಕುವ ಕೆಲಸ ಎಲ್ಲ ನೀನು ಅಭಿವೃದ್ಧಿ ಪಡಿಸ್ತಿದೆಯಲ್ಲ. ನೋಡಿ, ಸೈತಾನನಿಗೂ ನಮ್ಮ ಅಭಿವೃದ್ಧಿ ಕಂಡ್ರೆ ಹೊಟ್ಟೆ ಉರಿ. ಅದಕ್ಕೆ ಆ ಹೊಟ್ಟೆ ಉರಿಯನ್ನ ಗಂಡನಲ್ಲೋ, ಹೆಂಡ್ತಿಯಲ್ಲೋ, ಮಕ್ಕಳಲ್ಲೋ, ಸಂಬಂಧಿಕರಲ್ಲೋ, ಆತ್ಮೀಯರಲ್ಲೋ, ಬೇರೆಯವರು ಯಾರ್ಲಾರ ಬಿತ್ತುತ್ತಾನೆ. ಆದರೆ ನೀನು ದೇವ್ರ ಜೊತೆ ಇರೋದ್ರ ಸಂಬಂಧ ಚೆನ್ನಾಗಿರಲಿ. ಹಾಗಾದ್ರೆ ದೇವ್ರ ವಾಕ್ಯ ಹೇಳ್ತದೆ, ನಾನು ನಿನ್ನ ಬಳಿಯಲ್ಲಿದ್ದು ನಿನ್ನ ಅಭಿವೃದ್ಧಿ ಪಡಿಸ್ತೀನಿ. ದೇವರು ನಿನ್ನ ಬಳಿಯಲ್ಲಿದ್ದರೆ, ನಿನ್ನ ಸಂಗಡ ಇದ್ದರೆ ನಿನ್ನ ಎದುರಿಸೋರು ಯಾರೂ ಇಲ್ಲ, ನಿನ್ನ ಕುಟುಂಬನ ಎದುರಿಸೋರು ಯಾರಿಲ್ಲ. ಯಾವ ಮಾಟಕ್ಕೂ ಸಾಧ್ಯ ಇಲ್ಲ, ಮಂತ್ರಕ್ಕೂ ಸಾಧ್ಯವಿಲ್ಲ, ಯಾವ ಜನರಿಗೂ ಸಾಧ್ಯವಿಲ್ಲ, ಅಥವಾ ಯಾವ ಅಧಿಕಾರಿಗೂ ಗೌರ್ಮೆಂಟ್ಗೂ ಸಾಧ್ಯವಿಲ್ಲ. ಅಲ್ಲೆಲ್ಲೂಯ್ಯ. ಅಥವಾ ನೀನು ಎದುರಿಸೋರು ನಿನ್ನ ಪಕ್ಷದವರಾದರೂ ಸಾಧ್ಯವಿಲ್ಲ. ದೇವರು ನಿನ್ನ ಪಕ್ಷ ಇದ್ದರೆ ನಿನ್ನ ಅಭಿವೃದ್ಧಿನ ತಡೆಯೋಕ್ಕೆ ಯಾರಿಂದನೂ ಸಾಧ್ಯ ಇಲ್ಲ.